ಗ್ಯಾಂಗ್ರೀನ್ ಅನ್ನೋದು ಶುಗರ್ ಜಾಸ್ತಿ ಆಗಿದ ತಕ್ಷಣ ಬರುತ್ತೆ ಅಂತಲ್ಲ, ಅದರ ಜೊತೆಯಲ್ಲಿ ಬೇಕಾದಷ್ಟು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ. ನರಗಳನ್ನೆಲ್ಲ ಇಂಪ್ಯಾಕ್ಟ್ ಮಾಡಿರ್ಬೋದು. ಅದನ್ನು ನಾನು ಆವಾಗಲೇ ಹೇಳಿದೆ, ನ್ಯೂರೋಪತಿ ಅಂತ ಹೇಳ್ಬಿಟ್ಟು ಅದಾಗಿರ್ಬೋದು. ಪೇಷಂಟಿಗೆ ಸ್ಪರ್ಶ ಮಾಡಿದಾಗ ಏನು ಗೊತ್ತಾಗದೇ ಇರ್ಬೋದು, ಏನೋ ಒಂದು ಮುಳ್ಳು ಚುಚ್ಕೊಂಡಾಗ ಗೊತ್ತಾಗದೇ ಇರ್ಬೋದು, ಏನೋ ಒಂದು ಕಟ್ಟಾದಾಗ ಗೊತ್ತಾಗದೇ ಇರ್ಬೋದು. ಈ ರೀತಿಯಾದ ತೊಂದರೆಗಳಿರ್ಬೋದು. ಎರಡನೇದು, ರಕ್ತನಾಳದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇರ್ಬೋದು. ಅದೇನಾಗುತ್ತೆ, ರಕ್ತನಾಳದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಲ್ಲ ಅಂದರೆ, ಏನು ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಏನು? ನ್ಯೂಟ್ರಿಷನ್ ಮತ್ತು ಆಕ್ಸಿಜನ್ ತಗೊಂಡೋಗೋವಂಥ ಒಂದು ಕೆಲಸ ಮಾಡುವಂಥದ್ದು. ಒಂದು ಆರ್ಗನ್ಗೆ ನ್ಯೂಟ್ರಿಷನ್ ಪ್ಲಸ್ ಆಕ್ಸಿಜನ್ ಇಲ್ಲ ಅಂದರೆ ಆ ಆರ್ಗನ್ ನಿಧಾನವಾಗಿ ಅದರ ಒಂದು ಇದನ್ನು ಕಳ್ಕೊಂಡು ಡೆತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದಾನೇ ಗ್ಯಾಂಗ್ರೀನ್ ಅಂತ ಡೆವಲಪ್ ಆಗೋದು. ಅದರ ಜೊತೆಗೆ ಶುಗರ್ ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಸೇರಿಕೊಳ್ಳುತ್ತೆ. ಒಂದು, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ, ಅದನ್ನು ಐಡೆಂಟಿಫೈ ಮಾಡುವಂಥ ನರಗಳ ಒಂದು ದೌರ್ಬಲ್ಯತೆ ಇರುತ್ತೆ ಆ ಜಾಗದಲ್ಲಿ. ನ್ಯೂಟ್ರಿಷನ್ ಇಲ್ಲ, ಆಕ್ಸಿಜನ್ ಇಲ್ಲ, ಇದೆಲ್ಲ ಆಗಿ ಡ್ಯಾಮೇಜ್ ಆಗ್ತಾ ಇದ್ದಂಗೆ ಇನ್ಫೆಕ್ಷನ್ ಸೇರಿಕೊಳ್ಳುತ್ತೆ ಶುಗರ್ ಜಾಸ್ತಿ ಇದ್ದರೆ. ಇದರಿಂದ ಗ್ಯಾಂಗ್ರೀನ್ ಆಗೋದು. ಹೇಳಿದಾಗೆ ಎಲ್ಲಿ ಬೇಕಾದ್ರೂ ಆಗ್ಬೋದು. ಈ ನ್ಯೂರೋಪತಿ ಮತ್ತು ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಅದು ಸಹಜವಾಗಿ ಕಾಲುಗಳಲ್ಲಾಗತ್ತೆ. ಆದ್ದರಿಂದನೇ ಕಾಲುಗಳಲ್ಲಿ ಜಾಸ್ತಿ ಇನ್ಫೆಕ್ಷನ್ಗಳು ಇದನ್ನೆಲ್ಲ ಆಗೋದು. ಇಂಥ ಪೇಷಂಟ್ಗಳಿಗೆ ಏನು ಮಾಡ್ತೀವಿ ಅಂದರೆ, ಪ್ರತಿದಿನ ಅವ್ರು ಮಲ್ಕೊಳ್ಳೋದಕ್ಕೆ ಮುಂಚೆ ಅವರಾಗೇ ಕಾಲುಗಳನ್ನ ಎಕ್ಸಾಮಿನ್ ಮಾಡ್ಕೋಬೇಕು. ಹಂಗೇನಾದ್ರು ಅವ್ರ ಪಾದಗಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಮನೆಯಲ್ಲಿರೋ ಯಾರನ್ನಾರು ಒಂದು ಸತಿ ನೋಡಿಬಿಟ್ಟು ಏನಾದ್ರು ತೊಂದರೆ ಆಗಿದೆಯಾ, ಏನಾದ್ರು ಏಟು ಬಿದ್ದಿದೆಯಾ, ಏನಾದ್ರು ಇನ್ಫೆಕ್ಷನ್ ಆಗಿದೆಯಾ, ಇದನ್ನು ನೋಡಿಕೊಂಡು ಮಲ್ಕೊಂಡ್ರೆ ಅದನ್ನು ಆದಷ್ಟು ಗ್ಯಾಂಗ್ರೀನ್ನ ಈ ರೀತಿ ಇನ್ಫೆಕ್ಷನ್ ಆಗೋದನ್ನು ತಡೆಗಟ್ಬೋದು.